ಬಿಎಂಟಿಸಿ ಬಸ್ಸಿನಲ್ಲಿ ಏನ್ರಿ ಇಷ್ಟೊಂದು ದರ್ಬಾರ್ ನಡೀತಾ ಇದೆ? ನೌಕರ ಸಿಬ್ಬಂದಿಗೆ ಸರಿಯಾಗಿ ಕೊಡೋದಕ್ಕೆ ಸಂಬಳ ಕೈಯಲ್ಲಿಲ್ವಾ? ಬಾಕಿ ಬರಬೇಕಿರುವ ಸಂಬಳ ಕೊಡೋದಕ್ಕೆ ದುಡ್ಡಿಲ್ವಾ? ಯೂನಿಫಾರ್ಮ್ ಹಣ ಕೊಡ್ಲಿಕ್ಕೂ ಕೂಡ ಸರ್ಕಾರದ ಕೈಯಲ್ಲಿ ದುಡ್ಡಿಲ್ವಾ? ಬಿಡಿ ಭಾಗ ಖರೀದಿಗೂ ಖಜಾನೆ ಬರಿದಾಗಿ ಹೋಯ್ತಾ? ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಅಂದ ದರ್ಬಾರಿಗೆ ಮಾತ್ರ ಹಣವಿದೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವಂತೆ. ಬಿಎಂಟಿಸಿಯಲ್ಲಿ ಹಣವಿಲ್ಲದಿದ್ದರೂ ಶೋಕಿಗೇನು ಕಡಿಮೆ ಇಲ್ಲ. ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೊಸ ಕಾರು ಕ್ರೇಜ್ ಶುರುವಾಗಿದೆ. ಅಗತ್ಯವಿಲ್ಲದಿದ್ದರೂ ಅಧ್ಯಕ್ಷರಿಗೆ ಹೊಸ ಕಾರು. ಬೆಂಗಳೂರಿನ ಬಿಎಂಟಿಸಿ, ಬೇರೆ ಬೇರೆ ನಿಗಮಗಳು ಕಿತ್ತೋಗಿರೋ ಕಿಟಕಿಗಳಿರ್ತಾವೆ, ಚೇಂಜ್ ಮಾಡೋದಕ್ಕೆ ಇವ್ರ ಕೈಯಲ್ಲಿ ದುಡ್ಡಿಲ್ಲ. ಬಿಎಂಟಿಸಿ ಬಣ್ಣ ಕಳ್ಕೊಂಡಿದ್ದಾವೆ, ಬಣ್ಣ ಹೊಡೆಯೋದಕ್ಕೆ ಇವ್ರ ಕೈಯಲ್ಲಿ ದುಡ್ಡಿಲ್ಲ. ಬಿಎಂಟಿಸಿ ಬಸ್ಸುಗಳು ಮಹಾರಾಷ್ಟ್ರ ಭಾಗದ ಬಸ್ಗಳಂತೆ ಪರಿವರ್ತನೆ ಆಗ್ತಾ ಇದೆ. ಮಿರಾರ್ ಇರುತ್ತೆ, ಕೆಲವೊಂದು ಬಸ್ಗಳಲ್ಲಿ ಮಿರಾರು ಇರೋದಿಲ್ಲ. ಅದನ್ನು ಖರೀದಿ ಮಾಡಬೇಕಾಗಿರೋದು ನಿಗಮದ ನಿರ್ವಹಣೆ ಮಾಡುವವರಲ್ವಾ? ಡ್ರೈವರ್ ಜಾಬಿಂದ ಕಾಸು ಹಾಕತ್ತಾನೆ. ಅಗತ್ಯವಿಲ್ಲದಿದ್ದರೂ ಅಧ್ಯಕ್ಷರಿಗೆ ಹೊಸ ಕಾರಿನ ಕ್ರೇಜ್. ಬಸ್ಸುಗಳನ್ನು ನಾಯಿ ಮುಸ್ತಿದೆ ಬಿಎಂಟಿಸಿ ಬಸ್ಸುಗಳನ್ನು. ಹಂಗಿದ್ದಾಗ ನಿಗಮದ ಅಧ್ಯಕ್ಷರುಗಳಿಗೆ ಶೋಕಿ ಕೇಳುತ್ತಂತೆ. ಬಿಎಂಟಿಸಿ ದಿವಾಳಿ ಆದರೂ ಪರವಾಗಿಲ್ಲ, ಅಧ್ಯಕ್ಷರಿಗೆ ಕಾರು ಶೋಕಿ. ಕೆಲ ವರ್ಷಗಳ ಹಿಂದೆ ಅಧ್ಯಕ್ಷರಿಗೆ ಹೊಸ ಖರೀದಿಯಾಗಿತ್ತು ಕಾರು. ಆದರೆ ಹಳೆ ಕಾರು ಅಂತ ಹೊಸ ಕಾರು ಖರೀದಿಸಿದ ಅಧ್ಯಕ್ಷ ಆರಾಧ್ಯ ಈ ಹಿಂದೆ ಒಂದು ಕಾರನ್ನು ಖರೀದಿ ಮಾಡಿದ್ರಂತೆ. ಈ ಹಿಂದೆ ಒಂದು ಕಾರು ಖರೀದಿ ಮಾಡಿದ್ರು. ಆ ಕಾರು ಹಳೇದಾಯಿತು ಅಂತೇಳಿ ಈಗ ಹೊಸ ಕಾರನ್ನು ಖರೀದಿ ಮಾಡಿದಾರಂತೆ. ಅಧ್ಯಕ್ಷರಿಗೆ ಕಾರು ಕೊಟ್ಟ ಬೆನ್ನಲ್ಲೇ ಉಪಾಧ್ಯಕ್ಷರಿಂದಲೂ ಅದೇ ತರಹದ ಕೃತ್ಯ. ನನಗೂ ಹೊಸ ಕಾರು ಬೇಕೆಂದು ಉಪಾಧ್ಯಕ್ಷ ಹಠ ಹಿಡಿದಿದ್ದಾರೆ. ಬಿಎಂಟಿಸಿ ಅಧ್ಯಕ್ಷ ಆರಾಧ್ಯ ಅವರಿಗೆ ಹೊಸ ಕಾರು ಮಂಜೂರು. ಹಠ ಮಾಡಿ ಹೊಸ ಕಾರು ಪಡೆದ ಅಧ್ಯಕ್ಷ ಆರಾಧ್ಯ. ಇನ್ನೋವಾ ಕ್ರಿಸ್ಟಾ ಪಡೆದ ಬಿಎಂಟಿಸಿ ಅಧ್ಯಕ್ಷ ಆರಾಧ್ಯ. ಇವರು ಸರ್ಕಾರ ಒಂದು ಕಾರು ಕೊಟ್ಟಿತ್ತು, ಆ ಕಾರು ಹಳೇದಾಯ್ತು ಅಂತ ಹೇಳಿ ಈಗ ಮತ್ತೆ ಹೊಸ ಕಾರು. ಉಪಯೋಗಕ್ಕೆ ಎಲ್ಲಿಯವರೆಗೂ ಬರುತ್ತೋ ಅಲ್ಲಿವರೆಗೂ ಬಳಸಬೇಕಲ್ಲ. ಸರ್ಕಾರದ ಹಣ ದುಂದು ವೆಚ್ಚ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು? K576609 ಕಾರು ಪಡೆದ ಅಧ್ಯಕ್ಷ ಆರಾಧ್ಯ. ಅಧ್ಯಕ್ಷರಿಗೆ ಕಾರು ಸಿಗುತ್ತಿದ್ದಂತೆ ಉಪಾಧ್ಯಕ್ಷ ಗರಂ ಆದ್ರು. ನನಗೂ ಹೊಸ ಕಾರು ಕೊಡಿ ಎಂದು ಉಪಾಧ್ಯಕ್ಷ ಬೇಡಿಕೆ ಇಟ್ಟರು. ಬಿಎಂಟಿಸಿ ಉಪಾಧ್ಯಕ್ಷ ನಿಖೇತ್ ರಾಜ್ ಅವರಿಂದ ಬೇಡಿಕೆ. ಅಧ್ಯಕ್ಷರಂತೆ ನನಗೂ ಕಾರು ಬೇಕೆಂದು ರಾಜ ಹಠ, ಅವರಂತೆ ನನಗೂ ಇನ್ನೋವಾ ಕ್ರಿಸ್ಟಾ ಬೇಕೆಂದು ಹಠ. ಉಪಾಧ್ಯಕ್ಷರ ಹೊಸ ಕಾರಿನ ಬೇಡಿಕೆಗೆ ಕಕ್ಕಾಬಿಕ್ಕಿ. ಅಧ್ಯಕ್ಷ ಉಪಾಧ್ಯಕ್ಷರ ಕಾರು ಶೋಕಿಗೆ ಬಿಎಂಟಿಸಿ ದಿವಾಳಿ ಆಯ್ತಾ? ಬಿಎಂಟಿಸಿಯಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋದು ಯಾರು? ರಾಮಲಿಂಗಾರೆಡ್ಡಿ ಅವರೇ, ನೀವೇ ಉತ್ತರಿಸಬೇಕು. ನೋಡಿ, ಬಸ್ಸುಗಳನ್ನ ನಾಯಿ ಮೂಸ್ತಾ ಇದೆ, ಸರಿಯಾದ ನಿರ್ವಹಣೆಗಳಾಗ್ತಾ ಇಲ್ಲ. ನಿಮ್ಮ ಬಿಎಂಟಿಸಿ ಡಿಪೋಗಳಲ್ಲಿನ ಬೇರೆ ಬೇರೆ ನಿಗಮಗಳ ಬಸ್ಸುಗಳನ್ನು ಹೆಂಗೆ ಏಳಿಗೆ ಮಾಡಬೇಕು, ಅದರಿಂದ ಹೆಂಗೆ ಬಂಡವಾಳ ತಗೋಬೇಕು, ಈ ಬಗ್ಗೆ ಯೋಚನೆ ಮಾಡಬೇಕಿದ್ದ ಸರ್ಕಾರ ತನ್ನ ವೈಯಕ್ತಿಕ ಶೋಕಿಯ ಏಳಿಗೆಗಾಗಿ ಯೋಚನೆ ಮಾಡ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಎನ್ನುವುದಾದರೆ ನಿಗಮದ ಕತೆ ಗೋವಿಂದನ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವವರು ಯಾರು? ಸರಿಯಾಗಿ ಗಮನಿಸಿ ಈ ಬಗ್ಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ರಾಮಲಿಂಗಾರೆಡ್ಡಿ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.